ನಮಸ್ಕಾರ, ನಾನು ನಿಮ್ಮ ಪ್ರೀತಿಯ ಲಾಲಿತ್ಯ. ವೆಲ್ಕಮ್ ಟು BR ಕಿಚನ್. ಇವತ್ತು ವಿಜಯನಗರಲ್ಲಿ ಸ್ವಾತಿ ಅವ್ರ ಮನೆ ಹತ್ರ ಬಂದಿದ್ದೀವಿ. ಸೊ ಇವತ್ತು ಅವ್ರು ನಮಗೆ ಯಾವ ಥರ ರೆಸಿಪಿನ ಹೇಳ್ತಾರೆ ಅಂತ ನೋಡೋಣ ಬನ್ನಿ. ನಮಸ್ತೆ ಸ್ವಾತಿ ಅವರೇ. ನಮಸ್ತೆ. ಏನು ಮಾಡ್ಕೊಂಡಿದ್ದೀರಾ ನೀವು? ನಾನು ಹೌಸ್ ವೈಫ್. ಓಕೆ, ಇವತ್ತು ನಮಗೋಸ್ಕರ ಏನು ರೆಸಿಪಿ ಮಾಡಬೇಕು? ನಾನು ಪನ್ನೀರ್ ಬಿರಿಯಾನಿ ಮಾಡಬೇಕು ಅನ್ಕೊಂಡಿದ್ದೀನಿ. ಓ, ವೆರಿ ನೈಸ್. ಆಕ್ಚುಲಿ ಪನ್ನೀರ್ ಬಿರಿಯಾನಿ ನನಗಂತೂ ತುಂಬಾ ಫೇವ್ರೇಟ್. ಸೊ ಸ್ವಾತಿ ಅವರು ಇವತ್ತು ನಮಗೋಸ್ಕರ ಪನ್ನೀರ್ ಬಿರಿಯಾನಿನ ಮಾಡ್ತಿದ್ದಾರೆ. ಇನ್ಯಾಕ್ ತಡ, ಬನ್ನಿ ನೋಡೋಣ ಪನ್ನೀರ್ ಬಿರಿಯಾನಿ ಟೇಸ್ಟ್ ಹೇಗಿರುತ್ತೆ ಅಂತ ಹೇಳ್ಬಿಟ್ಟು. ಸ್ವಾತಿ ಅವರು ಇವತ್ತು ನಮಗೋಸ್ಕರ ಪನ್ನೀರ್ ಬಿರಿಯಾನಿ ಮಾಡೋದಕ್ಕೆ ರೆಡಿ ಇದ್ದಾರೆ. ಸೊ ಅದಕ್ಕೆಲ್ಲ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ಅವ್ರ ಹತ್ರನೇ ಕೇಳೋಣ ಬನ್ನಿ. ಮ್ಯಾಮ್, ಏನೇನೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ಹೇಳಿ. ಪನ್ನೀರ್ ತೊಗೊಂಡಿದ್ದೀನಿ, ಈರುಳ್ಳಿ, ಟೊಮೆಟೊ, ಕೊತ್ತಂಬರಿ ಸೊಪ್ಪು, ಚಕ್ಕೆ, ಲವಂಗ, ಹಸಿಮೆಣಸಿಕಾಯಿ, ರುಚಿಗೆ ತಕ್ಕಷ್ಟು ಉಪ್ಪು, ಕಸೂರಿ ಮೇಥಿ, ಗರಂ ಮಸಾಲ, ಈರುಳ್ಳಿ, ಟೊಮೆಟೊ, ಹಸಿ ಬಟಾಣಿ ಮತ್ತು ಮೊಸರು, ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಅರಿಶಿನ. ಇನ್ಯಾಕ್ ತಡ, ಶುರು ಮಾಡೋಣ. ಶೋರ್. ಫಸ್ಟ್ ಏನು ಮಾಡಬೇಕು ಮ್ಯಾಮ್? ಫಸ್ಟು ನಾವು ರುಬ್ಕೋಬೇಕು. ಓಕೆ. ಅದಕ್ಕೆ ಇವಾಗ ಒಂದು ಟೊಮೆಟೊ ಹಾಕ್ಕೊಳ್ತಾ ಇದ್ದೀನಿ, ಓಕೆ. ಮತ್ತು ಒಂದು ಆನಿಯನ್, ಮತ್ತು ಕೊತ್ತಂಬರಿ ಸೊಪ್ಪು ಸ್ವಲ್ಪ ತೊಗೊಂಡಿದ್ದೀನಿ. ಆಮೇಲೆ ಹಸಿಮೆಣಸಿಕಾಯಿ ಎಷ್ಟು ಬೇಕೋ ಖಾರಕ್ಕೆ ಅಷ್ಟು ತೊಗೊಂಡಿದ್ದೀನಿ. ಓಕೆ. ಮತ್ತು ಚಕ್ಕೆ, ಲವಂಗ ಸ್ವಲ್ಪ. ಓಕೆ. ಇಷ್ಟು ತೊಗೊಂಡು ಸ್ವಲ್ಪ ನೀರು ಹಾಕ್ಕೊಂಡು ರುಬ್ಕೊಳ್ಳೋಣ. ಸೊ ಮೊದಲು ಇದನ್ನು ಪೇಸ್ಟ್ ಮಾಡಿ ಇಟ್ಕೋಬೇಕು. ಹೌದು. ಓಕೆ, ನಾವು ಇದನ್ನು ಪೇಸ್ಟ್ ಮಾಡಿ ಇಟ್ಕೊಂಡಿದ್ದಾಯ್ತು. ಇವಾಗ ನೆಕ್ಸ್ಟು ಕುಕ್ಕರ್ ಇಟ್ಕೊಳ್ಳೋಣ. ಓಕೆ. ಇದಕ್ಕೆ ಇವಾಗ ಆಯಿಲ್ ಹಾಕ್ಕೊಳ್ಬೇಕು. ಓಕೆ. ಆಯಿಲ್ ಎಷ್ಟು ಹಾಕೊತಾ ಇದ್ದೀರಾ ಮ್ಯಾಮ್? ಆಯಿಲ್ ಬಂದು 1 3 ಸ್ಪೂನ್ ಹಾಕೊಂಡಿದ್ದೀನಿ. ಇವಾಗ ಆಯಿಲ್ ಸ್ವಲ್ಪ ಬಿಸಿ ಆದಮೇಲೆ ಆನಿಯನ್ ಹಾಕ್ಕೊಳ್ಬೇಕು. ಇವಾಗ ಆನಿಯನ್ ಹಾಕ್ತಾ ಇದ್ದೀನಿ. ಆನಿಯನ್ ಈಗ ಸ್ವಲ್ಪ ಫ್ರೈ ಮಾಡ್ಕೋಬೇಕು. ಇವಾಗ ಇದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತೀನಿ. ಆಯಿಲ್ ಸ್ವಲ್ಪ ಫ್ರೈ ಆದಮೇಲೆ 1 ಟೇಬಲ್ ಸ್ಪೂನ್ ಆಫ್ ಜಿಂಜರ್ ಗಾರ್ಲಿಕ್ ಪೇಸ್ಟ್. ಈಗ ಸ್ವಲ್ಪ ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡ್ಕೊಳ್ಬೇಕು. ಓಕೆ. ನೆಕ್ಸ್ಟ್ ಏನು ಹಾಕ್ಕೊಂತೀರಾ ಮ್ಯಾಮ್? ನೆಕ್ಸ್ಟ್ ಟೊಮೆಟೊ ಹಾಕ್ಕೊಳ್ತೀನಿ. ಇದು ಸ್ವಲ್ಪ ಫ್ರೈ ಆದಮೇಲೆ ಇವಾಗ ಇದಕ್ಕೆ 1 ಟೊಮೆಟೊ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಆ ಟೊಮೆಟೊ ಹಾಕ್ತಾ ಇದ್ದೀನಿ. ಸೊ ಎಲ್ಲ ಸ್ವಲ್ಪ ಡೀಪ್ ಫ್ರೈ ಮಾಡ್ಕೊಳ್ಬೇಕು. ಹೌದು, ಸ್ವಲ್ಪ ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡ್ಕೊಳ್ಬೇಕು. ಅದರಲ್ಲೂ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಬೇಕಂತೂ ಮೇಯ್ನ್ ಅದು. ಹೌದು. ಇದೀಗ ಫ್ರೈ ಆಗಿದೆ. ಓಕೆ. ಇವಾಗ ಇದಕ್ಕೆ ನಾವೇನು ಮಸಾಲೆ ರುಬ್ಬಿಟ್ಕೊಂಡಿದ್ವಲ್ಲ ಅದನ್ನು ನಾವು ಹಾಕೋಣ. ಆ್ಯಡ್ ಮಾಡಬೇಕು. ಹಾಂ. ಇವಾಗ ಇದನ್ನು ಕೂಡ ಸ್ವಲ್ಪ ಫ್ರೈ ಸೊ ಮಾಡ್ಕೊಳ್ಬೇಕು. ಕಂಪ್ಲೀಟ್ ಹಸಿ ವಾಸನೆ ಹೋಗೋವರೆಗೂ ಅದನ್ನು ನಾವು ಫ್ರೈ ಮಾಡ್ತಾ ಇರ್ಬೇಕು. ಹೌದು. ಮೀಡಿಯಮಲ್ಲೇ ಇರಲಿ ಫ್ಲೇಮು. ಮನೇಲೆಲ್ಲ ಯಾರ್ಯಾರು ಇರ್ತೀರಾ ಮ್ಯಾಮ್? ಮನೇಲಿ ನಾನು, ನನ್ನ ಹಸ್ಬೆಂಡ್ ಮತ್ತೆ ನಮ್ಮ ಅತ್ತೆ ಮಾವ 4 ಜನ ಇದ್ದೀವಿ. Okay. ಇವಾಗ ಅವರು ಮೈಸೂರಲ್ಲಿ ಇರೋದು. ನಾನು ಬ್ಯಾಂಗ್ಳೂರ್ಗೆ ಅಮ್ಮನ ಮನೆಗೆ ಬಂದಿರೋದ್ರಿಂದ ಇಲ್ಲಿ ಸ್ಟೇ ಅಮ್ಮನ ಮನೆಗೆ ಬಂದಿದ್ದೀರಾ? ಹೌದು, ಹಬ್ಬಕ್ಕಂತ ಬಂದಿದೆ. ವೆರಿ ನೈಸ್. ಸೊ ಮತ್ತೆ ಮುಂಚೆಯಿಂದ ನೀವು ಹೌಸ್ ವೈಫ್ನ ಅಥವಾ ಮುಂಚೆ ಏನಾದ್ರು ಇಲ್ಲ, ವರ್ಕ್ ಮಾಡ್ತಿದ್ದೀರಾ? ಮುಂಚೆ ನಾನು HDFC ಬ್ಯಾಂಕಲ್ಲಿ ಅಸಿಸ್ಟೆಂಟ್ ಮ್ಯಾನೇಜರ್ ಆಗಿ ವರ್ಕ್ ಮಾಡ್ತಿದ್ದೆ. Very nice. ಮತ್ತೆ HR ಆಗಿ ಕೂಡ ವರ್ಕ್ ಮಾಡಿದ್ದೀನಿ. ಮತ್ತೆ ಅಷ್ಟು ಒಳ್ಳೆ ಕೆಲಸ ಇಟ್ಕೊಂಡು ಇವಾಗ ಹೌಸ್ ಹೌದು, ಇವಾಗ ರೀಸೆಂಟ್ ಆಗಿ ಮದುವೆ ಆಗಿರೋದು 6 ಮಂತ್ಸ್ ಆಗಿದೆ. ಸೊ ಸ್ವಲ್ಪ ಗ್ಯಾಪ್ ತಗೊಳ್ಳೋಣ ಅಂತ ಅಂದ್ಬಿಟ್ಟು 1 ಇಯರ್ ಗ್ಯಾಪ್ ತಗೊಳ್ಳೋಣ ಅಂದ್ಬಿಟ್ಟು ಹೌಸ್ ವೈಫ್ ಆಗಿ ವರ್ಕ್ ಮಾಡ್ತಾ ಇದ್ದೀನಿ. ಹಸ್ಬೆಂಡ್ ಏನ್ ವರ್ಕ್ ಮಾಡ್ತಿದ್ದಾರೆ? ಹಸ್ಬೆಂಡ್ ಬಂದು ಇಂಟೀರಿಯರ್ ಡಿಸೈನಿಂಗ್ ಅಲ್ಲಿ ವರ್ಕ್ ಮಾಡ್ತಿದ್ದಾರೆ. ಓಕೆ ಓಕೆ. ಅಲ್ಲೇ ಮೈಸೂರಲ್ಲೇ. ಹೌದು. ಓಕೆ, ನೀವು ಮಾತ್ರ ಅಮ್ಮನ ಮನೆಗೆ ಬಂದು ಹೋಗಿ ಹೌದು. ಮಾಡ್ತಿರ್ತೀರಾ? ಇಲ್ಲ, ಅವರು ಬರ್ತಾರೆ. ಅಂದ್ರೆ ಅವ್ರು ಬಂದಿದ್ರು ಕೂಡ, ಬಂದು ಹಬ್ಬ ಮುಗಿಸ್ಕೊಂಡು ಅವ್ರು ಹೋದ್ರು. ನಾನು ಸ್ವಲ್ಪ ದಿನ ಸ್ಟೇ ಆಗೋಣ ಅನ್ಬಿಟ್ಟು ಅಮ್ಮನ ಮನೆ ಸ್ಟೇ ಆಗಿದ್ದೀರಾ? ಓಕೆ. ಇವಾಗ ಇದು ಫ್ರೈ ಆಗಿದೆ. ಇವಾಗ ನಾನು ಇದಕ್ಕೆ ಪನ್ನೀರ್ ಮತ್ತೆ ಹಸಿ ಬಟಾಣಿ ಇದೆ. ಇದು ಪನ್ನೀರ್ನ ನಾನು ಫ್ರೈ ಮಾಡ್ಕೊಂಡಿದ್ದೀನಿ. ಆಯಿಲ್ ಅಲ್ಲಿ ಶಾಲೋ ಫ್ರೈ ತರ ಮಾಡ್ಕೊಂಡಿದ್ದೀನಿ. ಹಾಗೆ ಹಸಿ ತವರ ನಾವು ಹಾಕ್ತಿವಿ ಅಂದ್ರೆ ಸ್ವಲ್ಪ ಕಲ್ಸ್ದಂಗ ಆಗುತ್ತೆ. ಸೊ ಅದಕ್ಕೆ ಈ ತರ ಫ್ರೈ ಮಾಡಿ ಹಾಕೊಂಡಾಗ ಚೆನ್ನಾಗಿ ಪುಲಾವಲ್ಲಿ ಬಿಡಿ ಬಿಡಿಯಾಗಿ ಅದಕ್ಕೋಸ್ಕರ. ಓಕೆ. ಒಂದು 200 ಗ್ರಾಮ್ ಆಫ್ ಪನ್ನೀರ್ ತಗೊಂಡಿದ್ದೀನಿ. ಇವಾಗ ಇದನ್ನ ಫ್ರೈ ಮಾಡ್ಕೋಬೇಕು. ಇದ್ರ ಜೊತೆನೇನೆ ಹಸಿ ಬಟಾಣಿ ಇಟ್ಕೊಂಡಿದ್ದೀನಿ. ಓಕೆ. ಇದೇನು ಬಾಯ್ಲ್ ಬೇಡ, ಡೈರೆಕ್ಟ್ ಆಗಿ ಹಾಕ್ತಾ ಇದ್ದೀನಿ. ಇವಾಗ ಇಷ್ಟು ಫ್ರೈ ಎಲ್ಲ ಬೌಲ್ ಮೆಜರ್ಮೆಂಟ್ ಅಲ್ಲಿ. ಹೌದು, ಒಂದು ಸ್ಮಾಲ್ ಬೌಲ್ ಮೆಜರ್ಮೆಂಟ್ ಅಲ್ಲಿ ಮಾಡ್ತಾ ಇದ್ದೀನಿ. ಈಗ ಹೊಸದಾಗಿ ಅಡುಗೆ ಕಲಿಯೋರ್ಗೆ ಸ್ವಲ್ಪ ಈಸಿ ಆಗುತ್ತೆ ಅಂತ ಈ ತರ ಮೆಜರ್ಮೆಂಟ್ ಅಲ್ಲಿ ಮಾಡ್ತಿರೋದು. ಇವಾಗ ಇದು ಸ್ವಲ್ಪ ಫ್ರೈ ಮಾಡ್ಕೊಳ್ಬೇಕು. ಓಕೆ. ಇವಾಗ ಇದಕ್ಕೆ ಕಸೂರಿ ಮೇಥಿ ಆ್ಯಡ್ ಮಾಡೋಣ. ಇದು ಎಕ್ಸ್ಟ್ರಾ ಫ್ಲೇವರ್ ಕೊಡುತ್ತೆ, ಫ್ರೇಗ್ರೆನ್ಸ್ಗೆ. ಹಾಂ, ಸ್ವಲ್ಪ ಹಾಕ್ತಾ ಇದ್ದೀನಿ. ಸ್ವಲ್ಪ ಅರಿಶಿನ ಟೀಸ್ಪೂನ್ ಅಷ್ಟು ಹಾಕ್ತಾ ಇದ್ದೀನಿ ಅಷ್ಟೇ. ಮತ್ತೆ ಗರಂ ಮಸಾಲ ತೊಗೊಂಡಿದ್ದೀನಿ. ಇದು 1 ಟೇಬಲ್ ಸ್ಪೂನ್ ಗರಂ ಮಸಾಲ.
ಇದಕ್ಕೆ ಚಿಲ್ಲಿ ಪೌಡ್ರು ಆ್ಯಡ್ ಮಾಡ್ಬೋದಾ? ಇಲ್ಲ ಬೇಡ, ಯಾಕಂದ್ರೆ ಹಸಿಮೆಣಸಿಕಾಯಿ ಹಾಕಿರ್ತೀವಲ್ಲ, ಹಾ, ನೀವು ರುಬ್ಬಿ ಸೊ ಅದು ಬೇರೆ ಫ್ಲೇವರ್ ಕೊಡುತ್ತೆ. ಇದು ಪನ್ನೀರ್ ತರ ಮಾಡ್ತಿರೋದೇ, ಇದ್ರಲ್ಲೇ ನೀವು ಮಶ್ರೂಮ್ ಹಾಕಿ ಕೂಡ ಮಾಡ್ಬೋದು. ಓ, ಪನ್ನೀರ್ ಬದಲಿಗೆ ನಾವು ಮಶ್ರೂಮ್ ಮಶ್ರೂಮ್ ಕೂಡ ಆ್ಯಡ್ ಮಾಡ್ಬೋದು. ಜಸ್ಟ್ ಮತ್ತೆ ಇಲ್ಲ ಆಲೂಗಡ್ಡೆ, ಅದರಲ್ಲೂ ಕೂಡ ಆಲೂ ಬಿರಿಯಾನಿ ಮಾಡ್ಬೋದು. ಸೇಮ್ ಇಂಗ್ರೀಡಿಯೆಂಟ್, ಬಟ್ ಪನ್ನೀರ್ ಇದರಲ್ಲಿ ಎಕ್ಸ್ಟ್ರಾ. ಸಾಮಾನ್ಯವಾಗಿ ಎಲ್ಲ ಕರಿ ಮಾಡ್ತಾರೆ ಜಾಸ್ತಿ, ಯೂಶಲಿ ಬಿರಿಯಾನಿ ಎಲ್ಲ ಸ್ವಲ್ಪ ರೇರ್. ಹೌದು. ಸೊ ಅದಕ್ಕೆ ಇವತ್ತು ಡಿಫ್ರೆಂಟ್ ಆಗಿ ವ್ಯೂವರ್ಸ್ಗೆ ತೋರ್ಸೋಣ ಅಂತ ಅಂದ್ಬಿಟ್ಟು ಪನ್ನೀರ್ ಬಿರಿಯಾನಿ ಮಾಡ್ತಾ ಇರೋದು. ಇವಾಗ ಇದಿಷ್ಟು ಫ್ರೈ ಆದ್ಮೇಲೆ ಓಕೆ ವಾಟರ್ ಹಾಕ್ಬೇಕು. ಅಂದ್ರೆ ನಾನು ಇವಾಗ 1 ಗ್ಲಾಸ್ ಆಫ್ ರೈಸ್ ಮಾಡ್ತಾ ಇದ್ದೀನಿ. 1 ಗ್ಲಾಸ್ ಅಂದ್ರೆ ಒಂದು 2 ಗ್ಲಾಸ್ ಆಫ್ ವಾಟರ್ ಹಾಕ್ಬೇಕು. ರೈಸ್ ನ ಏನ್ ಮಾಡ್ಬೇಕಂದ್ರೆ, ನೀವೆಲ್ಲ ಇದೆಲ್ಲ ರೆಡಿ ಮಾಡ್ಕೊಳ್ಳೋಕ್ಕಿಂತ ಮುಂಚೆನೆ ಸ್ವಲ್ಪ ನೆನೆಸಿ ಇಟ್ರೆ ಸ್ವಲ್ಪ ಉದ್ದುದ್ರವಾಗಿ ಚೆನ್ನಾಗಿ ಬರುತ್ತೆ, ಸಾಫ್ಟ್ ಆಗಿರುತ್ತೆ. ಹೌದು. ಇವಾಗ ಇದು ಫ್ರೈ ಆಗಿದೆ. 2 ಗ್ಲಾಸ್ ಆಫ್ ವಾಟರ್, ಗ್ಲಾಸ್ ಕ್ವಾಂಟಿಟಿನೇ ಸೇಮ್. ಹೌದು. ಓಕೆ. ಇದು ಚೆನ್ನಾಗಿ ಬಾಯ್ಲ್ ಆಗಬೇಕು. ಓಕೆ. ಬಾಯ್ಲ್ ಆದ್ಮೇಲೆ ಇದಕ್ಕೆ ಸ್ವಲ್ಪ ಸಾಲ್ಟ್ ಹಾಕ್ಬಿಟ್ಟು ರೈಸ್ ಆ್ಯಡ್ ಮಾಡಬೇಕು. ಮ್ಯಾಮ್ ಫ್ರೀ ಟೈಮಲ್ಲೆಲ್ಲ ಮತ್ತೆ ಹಾಬೀಸ್ ಎಲ್ಲ ನೀವು? ನಾನು ಬೇಸಿಕಲಿ ಡ್ಯಾನ್ಸರ್. ನಾನು ಓ, ವೆರಿ ನೈಸ್. ಭರತನಾಟ್ಯಂ ಡ್ಯಾನ್ಸ್ ಜೂನಿಯರ್ ಮುಗಿಸಿದ್ದೀನಿ. ಜಸ್ಟ್ ನಾನು ಮತ್ತೆ ಕೂಡ ವೆಸ್ಟರ್ನ್ ಕೂಡ ಮಾಡ್ತೀನಿ, ಎರಡು ಕೂಡ. ಓಕೆ ಓಕೆ. ಸೊ ಈಗಲೂ ಹಾಬೀಸ್ ಅದೆಲ್ಲ ಕಂಟಿನ್ಯೂ ಇದೆ ಆಫ್ಟರ್ ಮ್ಯಾರೇಜ್? ಆಫ್ಟರ್ ಮ್ಯಾರೇಜ್ ಆಕ್ಚುಲಿ ಸ್ವಲ್ಪ ಬ್ರೇಕ್ ಆಗಿದೆ. ಇವಾಗ 6 ಮಂತ್ಸ್ ಆಗಿರೋದ್ರಿಂದ ಇನ್ನು ಏನು ನಾನು ಸ್ಟಾರ್ಟ್ ಮಾಡಿಲ್ಲ. ಪ್ರೊಫೆಷನಲ್ ಆಗಿ ಏನು ತಗೊಂಡಿಲ್ಲ, ಜಸ್ಟ್ ಹಾಬಿ ತರ. ಮುಂಚೆ ನಾನು ಶೋಸ್ ಎಲ್ಲ ಕೊಟ್ಟಿದ್ದೀನಿ. ಓ, ಹೌದಾ? ಭರತನಾಟ್ಯಂ ಡ್ಯಾನ್ಸ್ ಶೋಸ್ ಎಲ್ಲ ನಾನು ಇಸ್ಕಾನ್ ಎಲ್ಲ ಕಡೆ ಕೊಟ್ಟಿದ್ದೀನಿ. ನಾನು ತುಂಬಾ ಡ್ಯಾನ್ಸ್ ಶೋಸ್ ಎಲ್ಲ, ಇವನ್ ವೆಸ್ಟರ್ನ್ ಕೂಡ ಕೊಟ್ಟಿದ್ದೀನಿ. ಎಲ್ಲ ಕಡೆ ಕೊಟ್ಟಿದ್ದೀನಿ. ಇವಾಗ ಮ್ಯಾರೇಜ್ ಆದ್ಮೇಲೆ ಸ್ವಲ್ಪ ಲೈಫ್ ಚೇಂಜ್ ಆಗಿದೆ. ಹೌದು, ಆಲ್ಮೋಸ್ಟ್ 1 ಇಯರ್ ರೆಸ್ಟ್ ತಗೊಂಡು ಆಮೇಲೆ ಮತ್ತೆ ಸ್ಟಾರ್ಟ್ ಮಾಡೋಣ ಅಂತ ಅನ್ಕೊಂಡಿದ್ದೀನಿ. ವೆರಿ ನೈಸ್. ಮದ್ವೆ ಆಗಿ ಬರೀ 6 ಮಂತ್ಸ್ ಹೌದು, ಆಯ್ತಾ? 6 ಮಂತ್ಸ್ ಆಯ್ತು. ಅವರು ಮೂಲತಃ ಅವ್ರು ಮೈಸೂರವ್ರೆ, ಬಾರ್ನ್ ಬಾಟಪ್ ಎಲ್ಲ ಅವರು ಮೈಸೂರೇ. ನಾನು ಇಲ್ಲಿ ಬ್ಯಾಂಗ್ಳೂರ್ ಸ್ಟೇ ಆಗಿರೋದ್ರಿಂದ ಸ್ವಲ್ಪ ಫಾರ್ ಡಿಸ್ಟೆನ್ಸ್ಗೆ ಕೊಟ್ಟಿದ್ದಾರೆ ಈಗ. ಮ್ಯಾಮ್ ನಿಮ್ದು ಲವ್ ಮ್ಯಾರೇಜಾ ಅರೇಂಜ್ ಮ್ಯಾರೇಜಾ? ನಮ್ದು ಅರೇಂಜ್ ಮ್ಯಾರೇಜ್. ಓಕೆ. ಅಮ್ಮನೇ ನೋಡಿರೋದು. ಅಪ್ಪ ಬಂದು ಒಂದು 5 years ಬ್ಯಾಕ್ ಎಕ್ಸ್ಪೈರ್ ಆದ್ರು ಅವರು. ಅದಾದ್ಮೇಲೆ ಇವಾಗ ಅಮ್ಮನ ಮೇಲೆ ಎಲ್ಲ ಜವಾಬ್ದಾರಿ ಬಿದ್ದು ಇವಾಗ ಅಮ್ಮ ಹುಡುಕಿ ಮಾಡಿರೋದು, ಯಾರ್ದೇ ಬ್ಯಾಕ್ ಸಪೋರ್ಟ್ ಯಾರ್ದು ಇಲ್ದೆ ನಮ್ಮ ಮನೆ ಸರ್ಚ್ ಮಾಡಿ ಮಾಡಿರೋ ಹುಡುಗ. ತುಂಬಾ ರೆಸ್ಪಾನ್ಸಿಬಿಲಿಟಿ ಇರೋದ್ರಿಂದ ಸ್ವಲ್ಪ ನಮ್ ತಾಯಿನೇ ರೋಲ್ ಮಾಡೆಲ್ ಓಕೆ ನಮ್ಗೆ. ಯಾಕಂದ್ರೆ ಅವರು ಹೇಗ್ ನಡ್ಕೊಂಡು ಹೋಗ್ತಿದ್ದಾರೆ, ನಾವ್ ಇವಾಗ ನಮ್ಮ ಅತ್ತೆ ಮನೇಲಿ ನಾವು ಹಾಗೆ ನಡ್ಕೊಂಡು ಹೋಗ್ತಾ ಇದೀವಿ. ಯಾಕಂದ್ರೆ ನಮ್ಮ ಅಪ್ಪ ಅಮ್ಮಂಗೆ ಒಳ್ಳೆ ಹೆಸರು ತಂದ್ಕೊಡ್ಬೇಕು ಅನ್ನೋ ಒಂದು ಉದ್ದೇಶದಿಂದ ಅಷ್ಟೇನೆ. ವೆರಿ ನೈಸ್. ಎಲ್ಲಾ ಹೆಣ್ಮಕ್ಳಿಗೂ ಆಲ್ಮೋಸ್ಟ್ ಅದೇ ಆಸೆ ಇರುತ್ತೆ. ಹೌದು, ಸಿಕ್ಕಿರೋರು ಕೂಡ ಹಾಗೆ ಇದ್ದಾರೆ. ಸೇಮ್ ನಮ್ಮ ತಂದೆ ಹೇಗೆ ಇದಾರೋ ಹಾಗೇನೆ ಅವರು ನನ್ನ ನೋಡ್ಕೊಳ್ಳೋದು ಎಲ್ಲ ಪ್ರತಿಯೊಂದು. ನಮ್ಮಮ್ಮ ಹೇಗೆ ಅನ್ಕೊಂಡಿದ್ರು ಹಾಗೆ ಸಿಕ್ಕಿದ್ದಾರೆ. ಓಕೆ. ಎಲ್ಲದರಲ್ಲೂ ಸಪೋರ್ಟಿವ್ ಆಗಿ, ಎಲ್ಲದರಲ್ಲೂ ಸಪೋರ್ಟ್. ನೀನ್ ಏನಾದ್ರೂ ಮಾಡು, ನಾನು ಸಪೋರ್ಟ್ ಮಾಡ್ತೀನಿ. ಅಂದ್ರೆ ಮುಂದೆ ನಿಮ್ಮ ಹಾಬೀಸ್ಗೆಲ್ಲ ಡೆಫಿನೆಟ್ಲಿ ಸಪೋರ್ಟಿವ್ ಆಗಿ. ಇವಾಗ ಆಕ್ಚುಲಿ ನಾನು ಯೂಟ್ಯೂಬ್ ಚಾನಲ್ ಓಪನ್ ಮಾಡಿದೆ ಕೂಡ. ಸದ್ಯದಲ್ಲಿ 1-2 years ಬ್ಯಾಕ್ ಓಪನ್ ಮಾಡಿ ಸ್ಟಾಪ್ ಮಾಡಿದೆ ನಾನು. ಅವ್ರು ಯಾಕೆ ಸ್ಟಾಪ್ ಮಾಡಿದ್ಯಾ, ಕಂಟಿನ್ಯೂಷನ್ ಮಾಡು ಅಂತ ಅವರು ಇವಾಗ ಎಲ್ಲ ನನ್ಗೆ ಇದ್ ಮಾಡ್ತಾ ಇದಾರೆ. ನಾನು ಅದಕ್ಕೆ ಮಾಡೋಣ ಅಂತ ಹೇಳ್ತಾ ಇದ್ದೀನಿ. ಯಾಕಂದ್ರೆ ಸ್ವಲ್ಪ ನಾನು ಮೈಸೂರಿಗೆ ಹೋಗಿರೋದ್ರಿಂದ ಇಲ್ಲಿ ವರ್ಕ್ ಕೂಡ ಸ್ವಲ್ಪ ಪೆಂಡಿಂಗ್ಸ್ ಇದೆ, ಮನೆಯದು ಪರ್ಸನಲ್ ವರ್ಕ್ಸ್ ಎಲ್ಲ. ಸೊ ಅದೆಲ್ಲ ಮುಗಿಸಿ ನಾನು ಯಾವಾಗ ಫ್ರೀ ಆಗ್ತೀನಿ ಯಾವಾಗ ಸ್ಟಾರ್ಟ್ ಮಾಡೋಣ ಅಂತ ಅನ್ಕೊಂಡು. ವೆರಿ ನೈಸ್ ಮ್ಯಾಮ್, ಆಲ್ ದಿ ಬೆಸ್ಟ್. ನೀವು ಆಕ್ಚುಲಿ ಅದನ್ನ ಸ್ಟಾಪ್ ಮಾಡಬೇಡಿ. ಡಾನ್ಸ್ ಅನ್ನೋದು ತುಂಬಾ ಒಳ್ಳೆ ಕಲೆ. ಸೊ ಕಂಟಿನ್ಯೂ ಮಾಡಿ ಆಫ್ಟರ್ ಯುವರ್ ಬ್ರೇಕ್. ನಿಮ್ದಾದ್ಮೇಲೆ ಸಪೋರ್ಟಿವ್ ಹಸ್ಬೆಂಡ್ ಇದ್ದಾಗ ಅಂದ್ರೆ 2 ಮನೆ ಕಡೆಯಿಂದನೂ ಸಪೋರ್ಟಿವ್ ಇದೆ. ಓಕೆ ಓಕೆ. ಅಲ್ಲಿ ನಮ್ಮ ಅತ್ತೆ ಮಾವನು ಕೂಡ ಅವರೂ ಚೆನ್ನಾಗಿ ನೋಡ್ಕೊಳ್ತಾರೆ. ಇಲ್ಲಿ ಅಮ್ಮನೂ ಕೂಡ ಅಷ್ಟೇನೆ, ಏನ್ ಮಾಡ್ತೀವೋ ಮಾಡು ಆ ತರ ಸಪೋರ್ಟಿವ್ ಆಗಿದ್ದಾರೆ. ಸೊ ಹ್ಯಾಪಿ ಫೀಲಿಂಗ್ ಅಷ್ಟೇನೆ. ಈ ತರ ಹೇಳೋದು ನಮಗೂ ಹೆಣ್ಮಕ್ಳಿಗಾಗಲಿ ಅದನ್ನೆಲ್ಲ ಕೇಳೋದು. ಬಿಕಾಸ್ ಯಾಕಂದ್ರೆ 6 months ಮ್ಯಾರೇಡ್ ಲೈಫ್ ಆದ್ಮೇಲೆ ಏನ್ ಗೊತ್ತಾಗುತ್ತೆ ಆ ತರ ಎಲ್ಲ ಹೇಳ್ತಾರೆ. ಬಟ್ ಹಸ್ಬೆಂಡ್ ಜೊತೆ ನಾವು 1 month ಇದ್ದಾಗ ಇಲ್ಲ 1-2 days ಇದ್ರು ಅವ್ರ ಕ್ಯಾರೆಕ್ಟರ್ ಹೇಗೆ ಅಂತ ನಮ್ಗೆ ಗೊತ್ತಾಗ್ಬಿಡುತ್ತೆ. ಬಟ್ ಆ ತರ ವಿಷಯದಲ್ಲಿ ಇಸ್ ಫೈನ್, ಇಸ್ ಗುಡ್. ತುಂಬಾ ಸಪೋರ್ಟಿವ್ ಇದೆ. ಬೆಸ್ಟ್ ಯುವರ್ ಫ್ಯೂಚರ್. ಆಕ್ಚುಲಿ ನೀವು ಇಷ್ಟು ಪಾಸಿಟಿವ್ ಆಗಿ ಹೇಳ್ತಿದ್ದೀರಾ ಅಂದ್ರೆ ನನಗೆ ತುಂಬಾ ಖುಷಿ ಆಗ್ತದೆ ಆಕ್ಚುಲಿ ಹೇಳ್ಬೇಕು. ಇಲ್ಲ, ಇದು ಕಂಪ್ಲೀಟ್ ಆಗಿ ಆಗ್ಬೇಕು. ಕುದ್ದಿದೆ ಇವಾಗ. ಓಕೆ. ಇವಾಗ ನಾನು ಇದಕ್ಕೆ ಸಾಲ್ಟ್ ಹಾಕ್ತೀನಿ. ನಾನು ಕೈ ಅಳ್ತಲೇ ಯಾವಾಗಲೂ ಸಾಲ್ಟ್ ಹಾಕೋದು. ರುಚಿಗೆ ತಕ್ಕಷ್ಟು ಉಪ್ಪು. ಮುಂಚೆ ಇಲ್ಲೆಲ್ಲ ಇದ್ದಾಗ ಅಷ್ಟು ಅಡುಗೆ ಮಾಡ್ತಿರ್ಲಿಲ್ಲ, ಕಮ್ಮಿ ಮಾಡ್ತಿದ್ದೆ. ಯಾವಾಗಾರ ಅವಾಗ ಮಾಡ್ತಿದ್ದೆ, ಅಪರೂಪಕ್ಕೆ ಮಾಡ್ತಿದ್ದೆ. ಬಟ್ ಬರ್ತಿತ್ತು, ಬಟ್ ಮಾಡ್ತಿರ್ಲಿಲ್ಲ. ಹೊಸ ರೆಸಿಪಿ ಎಲ್ಲ ಟ್ರೈ ಮಾಡ್ತಿರ್ತೀರಾ? ಅಲ್ಲಿ ಹೋದ್ಮೇಲಂತೂ ನಂದೇ ಕುಕ್ಕಿಂಗ್. ಓಕೆ. ಫುಲ್ ನಂದೇ ಕುಕ್ಕಿಂಗ್ ಇರುತ್ತೆ. ಓಕೆ. ಈ ಟೈಮಲ್ಲಿ ಇವಾಗ ಕರ್ಡ್ ಹಾಕ್ತಾ ಇದ್ದೀನಿ. ಹಾಫ್ ಕಪ್ ಆಫ್ ಕರ್ಡ್ ತಗೊಂಡಿದ್ದೀನಿ. ಇವಾಗ ಇದಕ್ಕೆ ರೈಸ್, 1 ಗ್ಲಾಸ್ ರೈಸ್ನ ನಾನು ನೆನೆಸಿಟ್ಕೊಂಡಿದ್ದೆ. 10 minutes ಅಷ್ಟು ನೆಂದಿದೆ ಅದು. 1 glass ಆಫ್ ರೈಸ್ ಇದು. ಓಕೆ ಮ್ಯಾಮ್. ಸೊ ಇವಾಗ ರೈಸ್ ಹಾಕಿದ್ಮೇಲೆ ಅದನ್ನ ಕ್ಲೋಸ್ ಮಾಡಬೇಕು? ಇಲ್ಲ, ಸ್ವಲ್ಪ ಬಾಯ್ಲ್ ಆಗಬೇಕಲ್ಲ, ಆಮೇಲೆ ಅದನ್ನ ಕ್ಲೋಸ್ ಮಾಡ್ತೀನಿ. ಲಿಡ್ ಕ್ಲೋಸ್ ಮಾಡಿ ಒಂದು 2 whistles ಕೂಗ್ಸ್. ಓಕೆ. ಮತ್ತೆ ಮದುವೆ ಆದಮೇಲೆ ನೀವು ಆಫ್ಟರ್ ಹನಿಮೂನು ಎಲ್ಲಿ
ಹನಿಮೂನ್ ಅಂತ ಇವಾಗ 6 ಮಂತ್ಸ್ ಆಗಿರೋದ್ರಿಂದ ಬರೀ ಮಡಿಕೇರಿಗೆ ಹೋಗಿ ಬಂದ್ವಿ. ನಮ್ಗೆ ಟೈಮ್ ಇರಲಿಲ್ಲ, ಅವ್ರಿಗೂ ವರ್ಕ್ ಪ್ರೆಷರ್ ಇತ್ತು. ಇವಾಗ ನನಗೂ ಇಲ್ಲಿ ಸ್ವಲ್ಪ ಪೆಂಡಿಂಗ್ ಕೆಲಸಗಳು, ಯಾಕಂದ್ರೆ 1 ಮಂತ್ ಅಲ್ಲೇ ನಂಗೆ ಸೆಟ್ ಆಗಿದ್ದು ಮದ್ವೆ. ಹಿಂಗೆ ಎಂಗೇಜ್ಮೆಂಟ್ ಆಯ್ತು June 2nd, June 30 ನನ್ನ ಮದ್ವೆ ಆಗೋಯ್ತು. ಸೊ ಇಲ್ಲಿ ತುಂಬಾ ಪೆಂಡಿಂಗ್ ವರ್ಕ್ಸ್ ಇತ್ತು, ಅದೆಲ್ಲ ಇವಾಗ ಮುಗಿಸ್ತಾ ಇದೀನಿ ಒಂದೊಂದೇ ಪೆಂಡಿಂಗ್ ಇದೆ. ಹೌದು, ಇವಾಗ ಮನಾಲಿ ಪ್ಲಾನ್ ಇದೆ ಹೋಗ್ಬೇಕು. ಮತ್ತೆ ಸಿಂಗಾಪುರ್ ಮತ್ತೆ ಮಲೇಷ್ಯಾ ಅನ್ಕೊಂಡಿದೀವಿ, ಅದಕ್ಕೂ ಹೋಗ್ಬೇಕಂತ. ಸ್ವಲ್ಪ ಫ್ರೀ ಮಾಡ್ಕೊಂಡು ಇಲ್ಲಿ ಪ್ಲಾನ್. ಓಕೆ, ಸೊ ಇವಾಗ ಇದು ಬಾಯ್ಲ್ ಆಗೋವರೆಗೂ. ಹೌದು, ಇದು ನೀರು ಬಾಯ್ಲ್ ಆಗ್ದಂಗೆ ಅವಾಗ ಕ್ಲೋಸ್ ಮಾಡೋಣ. ಓಕೆ, ಈಗ ನೀರು ಕುದೀತಾ ಇದೆ, ಸೊ ಕ್ಲೋಸ್ ಮಾಡ್ಬೇಕಲ್ಲ? ಹೌದು, ಇವಾಗ ಕ್ಲೋಸ್ ಮಾಡಬೇಕು. ಫ್ಲೇಮ್ ಬಂದು ಮೀಡಿಯಂ ಇರಲಿ. ಓಕೆ, ಹೈ ಫ್ಲೇಮಲ್ಲಿ ಇದು? ಹೈ ಫ್ಲೇಮ್ ಬೇಡ. ಓಕೆ, ಸ್ವಲ್ಪ ಅಕ್ಕಿ ಅವಾಗ ಚೆನ್ನಾಗಿ ಬೆಂದಿರಲ್ಲ. ಮೀಡಿಯಂ ಫ್ಲೇಮಲ್ಲಿ ಇದ್ರೆ ಕಂಪ್ಲೀಟಾಗಿ ಕುಕ್ ಆಗಿರುತ್ತೆ. ಸೊ 2 ವಿಷಲ್ ಬರ್ಸ್ಬೇಕು. 2 ವಿಷಲ್ ಬರ್ಸಿ ಆಮೇಲೆ ಅದು ವಿಷಲ್ ಹಾರೋವರೆಗೂ ಓಪನ್ ಮಾಡೋದು ಬೇಡ. ಅದು ವಿಷಲ್ ಆಗಲಿ, ಅಷ್ಟರೊಳಗೆ ನಾನು ಇವತ್ತು ಮಾತಾಡೋಣ. ಸೊ ನಿಮ್ಮ ಲೈಫಲ್ಲಿ ಬೆಸ್ಟ್ ಮೂಮೆಂಟ್ ಯಾವುದು ಮ್ಯಾಮ್? ಬೆಸ್ಟ್ ಮೂಮೆಂಟ್ ಅಂದರೆ ನಾನು ಮಾಡಿರೋ ಜಾಬ್ಸಲ್ಲೆಲ್ಲ ನನಗೆ ರೆಕಗ್ನಿಷನ್ ಚೆನ್ನಾಗಿ ಸಿಕ್ಕಿದೆ. ಓಕೆ, HDFC ಬ್ಯಾಂಕಲ್ಲಿ ಕೂಡ ನಾನು ಅಸಿಸ್ಟೆಂಟ್ ಮ್ಯಾನೇಜರ್ ಆಗಿ ವರ್ಕ್ ಮಾಡಬೇಕಾದ್ರೆ 1 ಮಂತಲ್ಲೇ ನನಗೆ ಪ್ರತಿಯೊಂದು FD ಇರ್ಬೋದು, ಲೋನ್ ಇರ್ಬೋದು, RD ಇರ್ಬೋದು, ಪ್ರತಿಯೊಂದರಲ್ಲೂ ನನಗೆ ರೆಕಗ್ನಿಷನ್ ನಂಗೆ ಚೆನ್ನಾಗಿ ಸಿಕ್ತು. ಅದು ನನಗೆ ಸೇರಿ 2 ಮಂತ್ಸ್ಗೆ ನನಗೆ ಆ ರೆಕಗ್ನಿಷನ್ ಸಿಕ್ತು. ವೆರಿ ನೈಸ್. ಸೊ ಅದಕ್ಕೆ ಪ್ರತಿಯೊಬ್ರು ಒಂಥರ ನನಗೆ ಹೇಗೆ ನೋಡಿದ್ರು ಅಂದರೆ ತುಂಬಾ ಅಂದರೆ ಸೀನಿಯರ್ ಥರನೇ ನೋಡಿದ್ರು. ಓಕೆ, ನಮ್ಮ ಸೀನಿಯರ್ ಕೂಡ ನನ್ನ ಸೀನಿಯರ್ ಥರನೇ ನೋಡಿದ್ರು. ಮತ್ತೆ ನೀವು ಜಾಬ್ ಅಂದರೆ ಕಂಟಿನ್ಯೂ ಮಾಡಿಲ್ಲ? ಎಷ್ಟು ಅಂದರೆ ನನಗೆ ಮದುವೆ ಸೆಟ್ ಆಯ್ತಲ್ಲ, ಆಮೇಲೆ ನಾನು ಅದಕ್ಕೆ ನಾನು ಕ್ವಿಟ್ ಮಾಡಿದೆ. ಓಕೆ, ಅದಕ್ಕೋಸ್ಕರ ಬೇಡ, ಆಮೇಲೆ ಟ್ರೈ ಮಾಡೋಣ. ಬಿಕಾಸ್ ನಾನು ಶಿಫ್ಟ್ ಆಗ್ತಿದ್ದು ಮೈಸೂರು, ಅದರಿಂದ. ಸೊ ನೀವು ಬ್ಯಾಂಗ್ಳೂರಲ್ಲಿ ವರ್ಕ್ ಮಾಡ್ತಿದ್ದು ಬ್ಯಾಂಗ್ಳೂರಲ್ಲಿ HDFC. ಸೊ ಮತ್ತೆ ಮುಂದಕ್ಕೆ ಕಂಟಿನ್ಯೂ ಮಾಡ್ಬೇಕನ್ನೋ ಆಸೆ ಇದೆ ಬ್ಯಾಂಕ್? ಮುಂದೆ ಇದೆ, ಬ್ಯಾಂಕ್ ಫೀಲ್ಡ್ಗೆ ಹೋಗ್ಬೇಕಂತಾನೆ ಇದೆ. ಇಲ್ಲ HR ಆಗಿ ಮಾಡ್ಬೇಕು. HR ಆಗಿ ನಾನು 7 years ಎಕ್ಸ್ಪೀರಿಯನ್ಸ್ ಇದೆ ನನಗೆ. ವೆರಿ ನೈಸ್. ಬ್ಯಾಂಕಲ್ಲಿ ನನಗೆ 3 years ಆಫ್ ಎಕ್ಸ್ಪೀರಿಯನ್ಸ್ ಇದೆ. ಲೋನ್ಗಳು ಏನಾದ್ರು ಬೇಕಂದ್ರೆ ಫಸ್ಟ್ ನಿಮ್ಮನ್ನು ಕನ್ಸಿಡರ್ ಮಾಡಬೇಕು. ಖಂಡಿತ ಮಾಡ್ಬೋದು, ಯಾಕಂದ್ರೆ ಈಗ್ಲೂ ನಾನು ವರ್ಕ್ ಮಾಡ್ತಿಲ್ಲ, ಬಟ್ ಈಗಲೂ ನನಗೆ ಐಡಿಯಾಸ್ ಹೇಳ್ತಾರೆ, ನಾನು ಐಡಿಯಾಸ್ ಕೊಡ್ತೀನಿ, ಮತ್ತೆ ನಂಬರ್ಸ್ ಕೂಡ ಕೊಡ್ತೀನಿ, ಕಾಂಟ್ಯಾಕ್ಟ್ ಮಾಡಿ ತಗೊಳ್ಳಿ ಅಂತ. ನಮ್ಮ ಲೈಫಲ್ಲಿ ನೀವು ಬೆಸ್ಟ್ ಮೂಮೆಂಟ್ ಬಗ್ಗೆ ಹೇಳಿದ್ರಿ. ಸೊ ಏನಾದರೂ ವರ್ಸ್ಟ್ ಮೂಮೆಂಟ್ ಅಂತ ಏನಾದರೂ ನಿಮ್ಮ ಲೈಫ್? ವರ್ಸ್ಟ್ ಮೂಮೆಂಟ್ ಅಂತ ಅಂದರೆ ನಮ್ಮ ತಂದೆನ ಕಳ್ಕೊಂಡಿರೋದು, ಅದೇ ನಮ್ಮ ಮೇಜರ್ ಲೈಫ್ನಲ್ಲಿ ಮಿಸ್ಸಿಂಗ್ ಅಂತಂದರೆ ಅದೇನೆ. ಅವರಿದ್ದಾಗೆಲ್ಲ ನಾವು ಅವ್ರ ಮೇಲೆ ಡಿಪೆಂಡ್ ಆಗಿದ್ವಿ. ಇವಾಗ ಅವ್ರು ಇಲ್ಲದೆ ಇರೋದ್ರಿಂದ ಎಲ್ಲ ಜವಾಬ್ದಾರಿ ನನಗೆ, ನನ್ನ ತಮ್ಮಂಗೆ, ನಮ್ಮ ಅಮ್ಮಂಗೆ ಈ ಥರನೇ ಬಂತು. ಇವನ್ ಬ್ಯಾಕ್ ಸಪೋರ್ಟ್ ಯಾವುದೂ ಇಲ್ಲ ನಮಗೆ. ಫ್ಯಾಮಿಲಿ ಅಂದರೆ ನಮ್ಮ ತಂದೆ ತೀರ್ಕೊಂಡಾಗೇ ಮುಂಚೆ ಒಂಥರ ಇದ್ದರು, ತೀರ್ಕೊಂಡಾಗೆ ಒಂಥರ ಆದರು. ಸೊ ಲೈಫ್ ನಮಗೆ ತೋರಿಸ್ಬಿಟ್ಟಿದೆ ಹೇಗಿರಬೇಕು ಅಂತ. ಇವನ್ ನಮ್ಮ ಅಪ್ಪನೋ ಏನೋ ಅವ್ರ ಆಶೀರ್ವಾದನೋ ಏನೋ ಮೇನ್ ಅದೇ ನಮಗೆ ಮೇಜರ್ ಮಿಸ್ಸಿಂಗು. ಇವನ್ ಅವ್ರಿಗೆ ಆಸೆ ಇತ್ತು ನನ್ನ ಮದುವೆ ನೋಡಬೇಕು ಅಂತ, ಅದು ಕೂಡ ಅವ್ರಿಗೆ ಆಗಲಿಲ್ಲ. ಅದು ನಮ್ಮ ಬ್ಯಾಡ್ ಲಕ್, ಅದು ಅವ್ರದ್ದಲ್ಲ, ನಮ್ಮದೇ ಬ್ಯಾಡ್ ಲಕ್ ಅಂತ ಅನಿಸುತ್ತೆ ನನಗೆ. ಎಷ್ಟು ವರ್ಷ ಆಯಿತು ಮಮ್ಮಿ? ಅವ್ರೀಗ 4.5 years ಆಯಿತು. ಈ ಜುಲೈಗೆ ಬಂದರೆ 5 years ಆಗುತ್ತೆ ಅವರು ಎಕ್ಸ್ಪೈರ್ ಆಗಿ. ಏನಾಗಿತ್ತು ಮ್ಯಾಮ್? ಕೋವಿಡ್ ಟೈಮ್, ಕೋವಿಡಲ್ಲೇ ಅವರು ಎಕ್ಸ್ಪೈರ್ ಆಗಿತ್ತು. ಫಸ್ಟ್ ವೇವ್ನ ಅಲ್ಲೇ ಹೋಗಿದ್ದು. ಇಲ್ಲ, ಇವನ್ ನಮ್ಮಮ್ಮ ಕೂಡ ಅವ್ರ ಮೇಲೆ ಡಿಪೆಂಡ್ ಆಗೇ ಇದ್ದಿದ್ದು. ಇವಾಗ ಅವರು ನನಗೆ ಒಂದು ಹುಡುಗನ್ ನೋಡಿ ಮಾಡಿದ್ದಾರೆ ಅಂತಂದ್ರೆ ಅದು ಅವ್ರ ಆಶೀರ್ವಾದನೇ ಅದು. ಯಾಕಂದ್ರೆ ಅವ್ರ ಮನೆ ಬಿಟ್ಟು ಈಚೆ ಹೋಗಿದ್ದ ಅಭ್ಯಾಸನೂ ಇಲ್ಲ ನಮ್ಮ ತಾಯಿಗೆ. ಅವ್ರು ಜಾಸ್ತಿ ಮನೆಯಲ್ಲೇ, ನಮ್ಮ ಅಪ್ಪ ಒಳ್ಳೆ ಗುಬ್ಬಚ್ಚಿ ಥರನೇ ಸಾಕಿರೋದು ಜಾಸ್ತಿ ಮದುವೆ ಆದಾಗಿಂದ. ನೀವು ಒಬ್ಬರೇ ಮಗಳ ಮ್ಯಾಮ್? ನಾನು ಒಬ್ಳು, ನನ್ನ ತಮ್ಮ ಒಬ್ಬ ಇದ್ದ. ನಿಮ್ಮ ತಮ್ಮ ಏನು ಮಾಡ್ಕೊಂಡಿದ್ದಾರೆ ಮ್ಯಾಮ್? ಅವ್ನು ಬಂದು ಕಮರ್ಷಿಯಲ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟಲ್ಲಿ ವರ್ಕ್ ಮಾಡ್ತಾ ಇದ್ದಾನೆ. ಅವನು RR ನಗರ್ ಬ್ರಾಂಚಲ್ಲಿ. ಅವನು ವೆರಿ ನೈಸ್. ನಮ್ಮ ತಂದೆ ಕೂಡ ಅದೇ ಜಾಬಲ್ಲೇ ಇದ್ದಿದ್ದು. ಸೊ ನಿಮ್ಗಿನ್ನ ಚಿಕ್ಕವರು ಅವರು. ಸೊ ಇವಾಗ ಮನೆ ಜವಾಬ್ದಾರಿ ಎಲ್ಲ ಅವ್ರ ಮೇಲೆ ಇದೆ. ಅವನು ಚೆನ್ನಾಗಿ ಒಳ್ಳೆ ಮಗ, ಒಳ್ಳೆ ಹೆಸರು ತಗೊಂಡಿದ್ದಾನೆ ಮನೆಗೂ ಕೂಡ. ಅದು ಯಾರಿಗೆ ಈಗ ತಂದೆ ತೀರ್ಕೊಂಡ್ರೆ ಮಕ್ಕಳು ಹಾಳಾಗ್ತಾರೆ ಆ ಥರ ಎಲ್ಲ ಹೇಳ್ತಾರೆ. ಬಟ್ ಆ ಥರ ನಮಗೆ ಬೆಳೆಸಿಲ್ಲ ನಮ್ಮ ಅಪ್ಪ ಆಗಿರಲಿ, ನಮ್ಮ ತಾಯಿ ಆಗಿರಲಿ. ಅವನು ಒಳ್ಳೆ ರೀತಿಲೇ ಇದ್ದಾನೆ ಅವನು. ಖಂಡಿತ ಮ್ಯಾಮ್. ಆ್ಯಕ್ಚುಲಿ ಒಳ್ಳೇದಾಗಲಿ ಎಲ್ಲ ವಿಚಾರದಲ್ಲೂ. ಥ್ಯಾಂಕ್ ಯು ಮಚ್ ಮ್ಯಾಮ್. ಇದು ರೆಡಿ ಇದೆ ಅಲ್ಲ? ಇದು ರೆಡಿ ಇದೆ, ಈಗ ಓಪನ್ ಮಾಡಿ ಸರ್ವ್ ಮಾಡೋಣ. ಓಕೆ ಮ್ಯಾಮ್. ಇವಾಗ ನೋಡಿ ಕಂಪ್ಲೀಟಾಗಿ ಆಗಿದೆ, ರೆಡಿ ಆಗಿದೆ. ಇವಾಗ ಇದನ್ನ ಮಿಕ್ಸ್ ಮಾಡ್ಕೊಳ್ಳೋಣ. ಓಕೆ, ನೀವು ಹೇಳ್ದಂಗೆ ಫುಲ್ಲು ಹುಡಿಯಾಗಿ ಕರೆಕ್ಟಾಗಿ ಆಗಿದೆ. ಅಂದರೆ ವಿಷಿಲ್ ಹಾರಿದ್ಮೇಲೆ ತೆಗೆದ್ರೇನೆ, ಒಬ್ರೊಬ್ರು ಹಂಗೆ ವಿಷಿಲ್ ಹಾರೇ ಇರಲ್ಲ, ಆಗಲೇ ತೆಗೆದ್ಬಿಡ್ತಾರೆ. ಅವಾಗ ಒಂದು ಸ್ವಲ್ಪ ಮುದ್ದೆ ಥರ ಬಂದಿರುತ್ತೆ ರೈಸ್, ಅಷ್ಟು ಚೆನ್ನಾಗಿರುತ್ತೆ. ಆಮೇಲೆ ನೀವು ಇನ್ನೊಂದು ಸ್ಟೀಮಲ್ಲಿ ಇಟ್ಟಿರೋದ್ರಿಂದ ಐ ಥಿಂಕ್ ನೀವು ಹೇಳ್ದಂಗೆ ಫುಲ್ ರೈಸ್ ಫುಲ್ ಸಾಫ್ಟ್. ಆಮೇಲೆ ಇವನ್ ಪನ್ನೀರ್ ನೋಡಿ, ನಾನು ಹೇಳಿದ್ನಲ್ಲ ಫ್ರೈ ಮಾಡಿ ಹಾಕಿರೋದ್ರಿಂದ ಕ್ಯೂಬ್ಸ್ ಥರನೇ ಕರೆಕ್ಟಾಗಿ ಸಿಗುತ್ತೆ. ಅದು ಟೇಸ್ಟ್ ಕೂಡ ಹಾಗೆ ಚೆನ್ನಾಗಿರುತ್ತೆ. ಖಂಡಿತ ಟೇಸ್ಟ್ ಮಾಡೋಣ. ಓಕೆ, ಇವಾಗ ಇದನ್ನ ಸರ್ವಿಂಗ್ ಬೌಲ್ಗೆ ಓಕೆ ಮಾಡಿ. ನೀವು ಟೇಸ್ಟ್ ನೋಡಿ ಹೇಳಬೇಕು ಹೇಗೆ ಬಂದಿದೆ ಅಂತ. ಇದಕ್ಕೆ
ಎಗ್ ಬುರ್ಜಿ ಓಕೆ. ಆ ಥರನೂ ಕೂಡ ತಗೋಬೋದು. ಸೊ ಈಗ ನಾವು ಪನ್ನೀರ್ಗೆ ನಾವು ಎಗ್ ಬುರ್ಜಿನ ಆ್ಯಡ್ ಮಾಡ್ಕೋಬೋದು ಬೇಕಂದ್ರೆ. ಈವನ್ ನೀವು ಎಗ್ನ ಕೂಡ ಬಾಯ್ಲ್ ಮಾಡಿಕೊಂಡು ಓಕೆ. ಒಂದು 3 ಭಾಗ ಥರ ಸೀಲ್ ಮಾಡಿ ಅದನ್ನು ಕೂಡ ಡೈರೆಕ್ಟಾಗಿ ಇದಕ್ಕೆ ಹಾಕಿ ಮಾಡ್ಬೋದು. ವಿತ್ ಇನ್ಕ್ಲೂಡಿಂಗ್ ಪನ್ನೀರ್ ಜೊತೆಗೂ ನಾವು ಆ್ಯಡ್ ಮಾಡ್ಬೋದು. ಪನ್ನೀರ್ ಬೇಡ, ಎಗ್ ಬಿರಿಯಾನಿ ಮಾಡಂಗಿದ್ರೆ. ಸೊ ನೀವು ಮುಂಚೆನೇ ಹೇಳಿದ್ರಲ್ಲ ಆ ಥರ ಮಶ್ರೂಮ್ ಬಿರಿಯಾನಿನೂ ಸೇಮ್ ನಾವು ಇದೇ ಥರನೇ ಮಾಡ್ಬೋದು. ಆ ಥರನೇ ಎಗ್ಗು ಕೂಡ ಮಾಡ್ಕೋಬೋದು. ಸೇಮ್ ಇಂಗ್ರೀಡಿಯೆಂಟ್ಸ್. ಪನ್ನೀರ್ ಬಿರಿಯಾನಿ ಇವಾಗ ರೆಡಿ ಆಗಿದೆ. ಟೇಸ್ಟ್ ಮಾಡಿ ಹೇಳಿ ಹೇಗಿದೆ ಅಂತ. ಆ್ಯಕ್ಚುಲಿ ಪನ್ನೀರ್ ಬಿರಿಯಾನಿ ರೆಡಿ ಇದೆ. ಸೊ ತುಂಬ ಒಳ್ಳೆ ಘಮ ಘಮ ಅಂತ ಫ್ರೇಗ್ರೆನ್ಸ್ ಬರ್ತಾ ಇದೆ. ಯಾವ ನಾನ್ ವೆಜ್ ಫ್ರೇಗ್ರೆನ್ಸ್ಗಿಂತ ಏನೂ ಕಮ್ಮಿ ಇಲ್ಲ. ಬನ್ನಿ ಟೇಸ್ಟ್ ಮಾಡಿ ನೋಡೋಣ ಹೇಗಿರುತ್ತೆ ಅಂತ. ಪನ್ನೀರ್ ಬಿರಿಯಾನಿ ರೆಡಿ ಇದೆ. ತಿಂದ್ಬಿಟ್ಟು ಟೇಸ್ಟ್ ಹೆಂಗಿದೆ ಅಂತ ಹೇಳ್ತೀನಿ ಬನ್ನಿ. ಹೆಂಗಿದೆ ಮ್ಯಾಮ್ ಟೇಸ್ಟು? ಆ್ಯಕ್ಚುಲಿ ತುಂಬ ಚೆನ್ನಾಗಿ ಬಂದಿದೆ. ಆ ಪನ್ನೀರ್ ನೀವು ಬಿಫೋರ್ ಫ್ರೈ ಮಾಡಿರೋದು, ಆ ರೈಸು ಸಾಫ್ಟ್ ಆಗಿರೋದು, ಆ್ಯಕ್ಚುಲಿ ವೆರಿ ನೈಸ್. ಟೇಸ್ಟು ಆ ಫ್ರೇಗ್ರೆನ್ಸ್ ಬರೋವಾಗಲೇ ನಾನು ನಿಮ್ಗೆ ಹೇಳಿದೆ ತುಂಬ ಚೆನ್ನಾಗಿ ಬಂದಿದೆ. ವೆರಿ ಟೇಸ್ಟಿ. ಥ್ಯಾಂಕ್ ಯು. ಸೊ ನೀವು ಮಾಡಿರೋ ಪನ್ನೀರ್ ಬಿರಿಯಾನಿ ಟೇಸ್ಟ್ ಮಾಡಿ ಮ್ಯಾಮ್. ನೀವು ಶೋರ್. ಹೇಗಾಗಿದೆ ಅಂತ ಗೊತ್ತಿಲ್ಲ, ನೀವು ಚೆನ್ನಾಗಿದೆ ಅಂತ ತುಂಬ ಚೆನ್ನಾಗಿದೆ. ನೀವು ಟೇಸ್ಟ್ ಮಾಡಿ ಹೇಳಿ. ಚೆನ್ನಾಗಿದೆ ಅಲ್ಲ, ಆ್ಯಕ್ಚುಲಿ ತುಂಬ ಚೆನ್ನಾಗಿ ಬಂದಿದೆ. ವೆರಿ ಟೇಸ್ಟ್. ಪನ್ನೀರ್ನ ಫ್ರೈ ಮಾಡಿದ್ರು ಸಾಫ್ಟ್ ಆಗಿದೆ. ನಂಗೆ ರೈಸ್ ಅಂತೂ ತುಂಬ ಸಾಫ್ಟ್ ಆಗಿದೆ. ಮೇನ್ ನೀವು ರುಬ್ಬಿ ಮಾಡೋದ್ರಲ್ಲ ಖಾರದು, ಅದು ಒಂಥರ ಈ ನಾಟಿ ಸ್ಟೈಲ್ ಇರುತ್ತೆ, ಸೇಮ್ ಹಾಗೆ ಇದೆ. ತುಂಬ ಚೆನ್ನಾಗಿ ಬಂದಿದೆ ಮ್ಯಾಮ್. ಖಂಡಿತ ನಾನು ಮನೇಲಿ ಹೋದ್ಮೇಲೆ ಸೇಮ್ ರೆಸಿಪಿ ಮಾಡಿಸ್ಕೊಂಡು ತಿಂತೀನಿ, ಅಷ್ಟು ಟೇಸ್ಟಿಯಾಗಿ ಬಂದಿದೆ. ವೀಕ್ಷಕರೇ, ಪನ್ನೀರ್ ಬಿರಿಯಾನಿ ತುಂಬ ಚೆನ್ನಾಗಿ ಬಂದಿದೆ. ಮನೇಲಿ ನೀವು ಒಂದ್ಸಲ ಟ್ರೈ ಮಾಡಿ ಅದು ಹೇಗಿರುತ್ತೆ ಅಂತ ಹೇಳಿ ನಮಗೆ ತಿಳಿಸಿ. ಸೊ ಇವತ್ತು ನಮ್ಮ BR ಕಿಚನ್ ಕಡೆಯಿಂದ ನಿಮ್ಗೊಂದು ಸ್ಮಾಲ್ ಗಿಫ್ಟ್. ಥ್ಯಾಂಕ್ ಯು ಮ್ಯಾಮ್. ಸೊ ನೋಡಿದ್ರಲ್ಲ ವೀಕ್ಷಕರೇ, ಇವತ್ತಿನ ರೆಸಿಪಿ ಇದಾಗಿತ್ತು. ನೀವು ನಮ್ಮ BR ಕಿಚನಲ್ಲಿ ಪಾರ್ಟಿಸಿಪೇಟ್ ಮಾಡಬೇಕಾ? ಸ್ಕ್ರೀನ್ ಮೇಲೆ ಕಾಣ್ತಾ ಇರೋ ನಂಬರ್ಗೆ ವಾಟ್ಸಪ್ ಮಾಡಿ ನಿಮ್ಮ ಪ್ರೊಫೈಲ್ನ ಶೇರ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ. ಯಾವುದೇ ಕಾರಣಕ್ಕೂ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಮತ್ತೆ ಮುಂದಿನ ಎಪಿಸೋಡಲ್ಲಿ ಸಿಗೋಣ. ನಮಸ್ಕಾರ.